ಓಂ ಶಾಂತಿ ಎಲ್ಲರಿಗೂ. ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ಖಾರದ ಸೇವಾ ಹೆಂಗೆ ಮಾಡೋದ್ರಿ. ಬರ್ರಿ ನೋಡ್ಕೊಂಬರೋಣ ಖಾರದ ಸೇವಾ ಹೆಂಗೆ ಮಾಡೋದಂದು. ಭಾಳ ಸಿಂಪಲ್ ಅದ್ರಿ ಮತ್ತು ಭಾಳ ಟೇಸ್ಟಿ ನೋದ್ರಿ. ಈಗ ಏನು ಮಾಡಿದ್ರಿ, ಕಿಚನ್ದಾಗ ಹೋಗಿ ಏನು ಮಾಡೋಣ್ರಿ, 4 ಸಂಕಲ್ಪ ಮಾಡೋಣ್ರಿ. ಶುದ್ಧ ಸಂಕಲ್ಪ ಮಾಡ್ಬೇಕ್ರಿ ಮತ್ತು ಶ್ರೇಷ್ಠ ಸಂಕಲ್ಪ ಮಾಡ್ಬೇಕ್ರಿ, ವಿಚಾರ ಶ್ರೇಷ್ಠ ಮಾಡ್ಬೇಕ್ರಿ. 1ನೇ ಸಂಕಲ್ಪ ಅದ್ರಿ ನಾವು ಪರಮಾತ್ಮನ ಮಕ್ಕಳು ಇದ್ದೇವ್ರಿ. 2ನೇ ಸಂಕಲ್ಪ ಅದ್ರಿ ನಮ್ಮ ಮನೆ ಪರಿವಾರ ಎಲ್ಲ ಹೆಂಗದ್ರಿ, ಶಾಂತ ಅದಾರ್ರಿ. 3ನೇ ಸಂಕಲ್ಪ ಅದ್ರಿ ನಮ್ಮ ಮನೆ ಪರಿವಾರದವ್ರು ಹೆಂಗದಾರ್ರಿ, ಸುಖಿ ಅದಾರ್ರಿ. ಮನಸ್ಸಿನಿಂದ ಸುಖಿ ಅದಾರದ್ರಿ, ಶರೀರದಿಂದ ಸುಖಿ ಅದಾರ್ರಿ, ಆದ್ರೆ ಮತ್ತು ಸಂಪತ್ತಿದಿಂದನೂ ಸುಖಿ ಅದಾರ್ರಿ. 4ನೇ ಸಂಕಲ್ಪ ಅದ್ರಿ ನಮ್ಮ ಮನೆನೇ ಹೆಂಗದ್ರಿ, ಸ್ವರ್ಗ ಅದ್ರಿ. ಯಾವಾಗ್ರಿ ಶುದ್ಧ ಸಂಕಲ್ಪ ಮಾಡ್ಕೊತ ಏನು ಮಾಡ್ಬೇಕ್ರಿ, ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ. ಮತ್ತು ಸುಖ ಶಾಂತಿ ಎಲ್ಲ ಸಿಗ್ತದೆ. ನೀವು ತಿರುಗಿ ಸುಖ ಶಾಂತಿ ಹೆಂಗೆ ಸಿಗ್ತದೆ, ಒಂದು ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ಕೊಟ್ಟು ನೋಡಿರಿ, ನಿಮ್ಮ ಸುಖ ಶಾಂತಿ ಸಿಗ್ತದೆ ರೀ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲದಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿರಿ, ಶೇರ್ ಕೊಟ್ಟರಿ ಇದ್ದೇ ಇರ್ತದೆ ರೀ. ಮತ್ತು ಹಳ್ಳಿಗೊಟ್ಟನು ಏನಂದ್ರೆ ಇದು ಸಂಸ್ಥೆ ಅದ ರೀ. ಈ ಸಂಸ್ಥಾಕ್ಕೆ ಒಂದು ಭೇಟಿ ಕೊಟ್ಟು ನೋಡಿರಿ, ನಿಮ್ಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಸಿಗ್ತದೆ ರೀ, ಅನುಭವನೂ ಆಗ್ತದೆ ರೀ. ಬರ್ರಿ ನೋಡ್ಕೊಂಬರೋಣ ಖಾರದ ಸೇವಾ ಹೆಂಗೆ ಮಾಡೋದಂದು. ಡೈಲಿ ಏನು ಮಾಡಿದ್ದೀನಿ ರೀ, 1 ಟೂಪನಾಗಷ್ಟು ಕಡ್ಲೆ ಹಿಟ್ಟು ತೊಗೊಳತ್ತೀನಿ ರೀ. ಬೇಸನ್ ಹಿಟ್ಟು ತೊಗೊಂಡೇನಿ ರೀ. ಏನು ಮಾಡೋಣ ರೀ, ಬೇಸನ್ ಹಿಟ್ಟ ಸಣ್ಣ ಕಣ್ಣಿನ ಚಾಣಿಲಿ ಸೋಸ್ಕೋಬೇಕ್ರಿ, ಚಾಣಸ್ಕೋಬೇಕ್ರಿ. ನಾ ಏನು ಮಾಡೀನಿ ರೀ, ಎಲ್ಲ ಚಾಣಸ್ಕೊಂಡು ತೊಗೊಂಡೇನಿ ರೀ. ನಾವು ಏನು ಮಾಡ್ಲತ್ತಿದ್ವಿ, ಖಾರದು ಸೇವಾ ಮಾಡ್ಲತ್ತಿದ್ರಿ. ಈಗ 1 ಚಮಚಾಗಷ್ಟು ಮೆಣಸಿನ್ಕಾಯಿ ಪುಡಿ ಹಾಕೋತೀನಿ ರೀ. ಅರ್ಧ ಚಮಚಾಗಷ್ಟು ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಂತೆ ಉಪ್ಪು ಹಾಕೋತ ಬರ್ರಿ. ಅರ್ಧ ಚಮಚಕ್ಕೆ ಕಮ್ಮಿ ಏನು ಹಾಕೊಳ್ತೀರಿ, ಹಿಂಗೆ ಹಾಕೊಳ್ಳೋದಿದ್ರಿ. ಹಿಂಗೆ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಿ ಆಗ್ತದೆ ರೀ. ಸೇವಾ ಏನಾಗ್ತವೆ ರೀ, ಭಾಳ ಟೇಸ್ಟಿ ಆಗ್ತಾವೆ ರೀ. ನೋಡಿರಿ ಅಲ್ಲಿ ನಾವು 1 ಚಮಚ ಅಷ್ಟು ಜೀರಿಗೆ ಹಾಕೊಳ್ತೀನಿ ರೀ. ಇನ್ನೊಂದು ಅರ್ಧ ಚಮಚ ಏನು ಮಾಡ್ತೀನಿ, ಜೀರಾ ತೊಗೋತೀನಿ ರೀ. ಮತ್ತು 1.5 ಚಮಚಾಗಷ್ಟು ಅಜ್ವಾಯಿನ್ ತೊಗೋತೀನಿ ರೀ. ಅಜ್ವಾಯಿನ್ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಿ ಬರ್ತದೆ ರೀ. ಅಜ್ವಾಯಿನ್ ಹಾಕ್ಕೊಳ್ಬೇಕ್ರಿ. ಇದೆಲ್ಲ ಏನು ಮಾಡ್ತೀನಿ ರೀ, ಈಗ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊತೀನಿ ರೀ. ಈಗ ನಾ ಏನು ಮಾಡೀನಿ ರೀ, ನಾ ಇಲ್ಲ ಏನು ಮಾಡೀನಿ ರೀ, ಜೀರಿಗೆ ಮತ್ತು ಅಜ್ವಾಯಿನ ಸಣ್ಣ ಮಾಡ್ಕೊಂಡೇನಿ ರೀ. ಈಗೆಲ್ಲ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೊತೀನಿ ರೀ. ಮತ್ತು ನಿಮ್ಮ ಹಂತಕ್ಕೆ ಅಕ್ಕಿ ಹಿಟ್ಟಿದ್ರು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕುರ್ಕುರಿ ಆತಾವೆ ರೀ. ಮತ್ತು ಅರ್ಧ ವಾಟಿ ಅಕ್ಕಿ ಹಿಟ್ಟು ಹಾಕ್ಕೋಬೋದು ರೀ. ಈಗೇನು ಮಾಡ್ತೇನೆ, ಹಿಟ್ಟನ್ನ ನೀರು ಒಮ್ಮೆಲೆ ಹಾಕ್ಕೋಬಾರ್ದು ರೀ, ಸ್ವಲ್ಪ ನೀರು ಹಾಕೋತ ಹಿಟ್ಟನ್ನ ಹಾಕ್ಕೋಬೇಕು ರೀ. ಈ ಥರ ಏನು ಮಾಡ್ಬೇಕು ರೀ, ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ರೀ. ಒಮ್ಮೆಲೆ ಹಾಕೋದ್ರಿಂದ ಏನಾಗ್ತದೆ, ಅಳಸಾಗ್ತದೆ ರೀ ಹಿಟ್ಟು. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿರಿ. ಹಿಂಗಿದಕ್ಕೆ ಒಳಗೆ ಏನು ಸಣ್ಣ ಬಬುಲ್ಸತಿ ಏನು ಉಳಿಬಾರ್ದು ರೀ. ಸಣ್ಣ ಗುಳಿ ಸಣ್ಣ ಗಂಟತಿ ಏನು ಉಳಿಬಿಡಿ. ಈ ಥರ ಏನು ಮಾಡ್ಬೇಕು, ಕೈ ಆಡ್ಸ್ಕೋತ ಇರ್ಬೇಕು ರೀ. ಇದಕ್ಕೆ ಕೈ ಆಡ್ಸ್ಕೊಳ್ಳೋದ್ರಿಂದ ಈ ಥರ ಹಿಂಗೆ ಮಾಡ್ಕೋತ ಇರೋದ್ರಿಂದ ಏನಾಗ್ತದೆ, ಒಂದು 2-3 ಮಿನಿಟ್ ಈ ಥರ ಮಾಡೋದ್ರಿಂದ ಮಸ್ತ್ ಆಗ್ತವೆ ರೀ ಸೇವಾ. ಈ ಥರ ಏನು ಮಾಡಿದ್ರಿ, ಹಿಂಗೆ ಕಲ್ಸ್ಕೋತ ಇರ್ಬೇಕು ರೀ. ನೋಡಿರಿ, ಈ ಥರ ಹಿಟ್ಟು ಹಾಕ್ಕೋಬೇಕು ರೀ. ನೋಡಿರಿ, ಈ ಥರ ಏನು ಮಾಡ್ಬೇಕು ರೀ, ಇದ್ರದ್ದು ಹಿಟ್ಟು ಆಗ್ಬೇಕು ರೀ, ಸೇವಾದ ಹಿಟ್ಟು. ನೋಡಿದ್ರಿ ನೋಡಿರಿ, ಈ ಥರ ಏನು ಮಾಡ್ಬೇಕು ರೀ, ಹಿಟ್ಟು ಆಗ್ಬೇಕು. ಮಸ್ತ್ ಆಗ್ತಾವ್ರಿ ಸೇವಾ. ನೋಡ್ರಿ, ನಾ ಈಗ ಇದು ಹಿಟ್ಟು ಹಾಕೋತೀನಿ ರೀ ಜಾರ್ಯಾಗ. ಯಾವಾಗಲೂ ಹಿಟ್ಟು ಏನು ಮಾಡ್ಬೇಕು ರೀ, ಈ ಥರ ಏನು ಮಾಡ್ಕೊರಿ, ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೋತ ಇರ್ಬೇಕು ರೀ. ಯಾಕಂದ್ರೆ ಇದ್ರಾಗ ಬಬುಲ್ಸ್ ಇರಬಾರ್ದು ರೀ. ಇತ್ತಂದ್ರೆ ಏನಾದ್ರು ರೀ, ಸೇವಾ ಚಂದ ಆಗಲ್ಲ ರೀ. ಈಗ ಏನು ಮಾಡ್ತೀನಿ ರೀ, ಹಾಕೋತೀನಿ ರೀ. ಹಾಕೋ ಕೆಳಗೆ ಹಿಟ್ಟು ಫಳ ಆಗ್ಬಾರ್ದು ರೀ. ಫಳ ಆಗೋದ್ರಿಂದ ಏನಾಗ್ತದೆ ರೀ, ಕಟ್ ಆಗ್ತದೆ ರೀ. ಈ ಥರ ಏನು ಮಾಡ್ಕೊಳ್ರಿ, ತುಂಬ್ಕೋತ ಹೋಗ್ಬೇಕು ರೀ. ನೋಡಿ, ಥರ ಏನು ಮಾಡ್ಬೇಕು ಇಲ್ಲ ಪ್ಯಾಕ್ ತುಂಬ್ಕೋಬೇಕ್ರಿ ಅದಕ್ಕೆ. ಈಗೇನು ಮಾಡ್ತೀನಿ ರೀ, ನೋಡಿರಿ, ಈಗ ಡಕ್ಕಣ್ ಹಾಕೋತೀನಿ ರೀ ಇದ್ರದ್ದು. ಈ ಥರ ಹಾಕೋದು ರೀ. ನೋಡ್ರಿ, ಇಲ್ಲಿ ಕಡೆಯದಾಗ ಎಣ್ಣೆ ಹಾಕೊಂಡೀನಿ ರೀ. ಈಗ ಎಣ್ಣೆ ಗರಂ ಆಗಿದಿರ್ತ ನೋಡ್ಕೊಲಾಗ ಏನು ಮಾಡ್ಬೇಕು ರೀ, ಮೊದಲೊಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ರೀ. ನೋಡಿರಿ, ಈ ಥರ ಹಿಟ್ಟು ಹಾಕೋಣ. ಹಿಟ್ಟು ಏನೋ ಮಾಡ್ಬೇಕು ರೀ, ಉಬ್ಬಿ ಮ್ಯಾಲೆ ಬರ್ಬೇಕು ರೀ. ಈಗ ಏನು ಮಾಡ್ಬೇಕು, ಇದು ಎಣ್ಣೆ ಗರಂ ಆಗ್ಯದ್ರಿ. ಈಗ ಏನು ಮಾಡ್ತೀನಿ ರೀ, ಸೇವಾ ಹಾಕೋತೀನಿ ರೀ ಹಿಟ್ಟು. ನೋಡಿರಿ, ಈ ಥರ ಏನು ಮಾಡ್ಬೇಕು ರೀ, ಇದರಲ್ಲಿ ಹಾಕೋ ಮಸ್ತ್ ಆಗ್ತಾವ್ರಿ. ಮತ್ತು ಭಾಳ ಟೇಸ್ಟಾಗಿ ಇರ್ತಾವೆ ರೀ. ಚೂಡಾದಾಗ ಮಸ್ತ್ ಆಗ್ತಾವ್ರಿ ಸೇವಾ. ಚೂಡ ಮಾಡೋಕೆ ಹಾಕ್ತೀರಲ್ಲ, ಈ ಥರ ಏನು ಮಾಡ್ಕೊರಿ, ಸೇವಾ ಹಾಕೋತ ಹೋಗ್ಬೇಕು ರೀ. ಈಗೇನು ಮಾಡ್ತೀನಿ ರೀ, ನೋಡ್ರಿ, ತಿರುವಿ ಹಾಕೋತೀನಿ ರೀ.
ಈಗ ನೋಡ್ರಿ ತಿರುಗಿ ಹಾಕೋತೀನಿ ರೀ ಅವಕ್ಕೆ. ಮಸ್ತ್ ಐ ಕುರ್ಕುರಿದು ಮಸ್ತ್ ಆತಾವ್ರಿ ಶೇವ. ಹಾಂ ಈ ಥರ ಏನು ಮಾಡ್ಬೇಕ್ರಿ ತಿರುಗಿ ಹಾಕ್ಕೋಬೇಕ್ರಿ. ಈಗ ನೋಡ್ರಿ ತೊಗೋತೀನಿ ರೀ ಈ ಥರ ಕಲರ್ ಬರ್ಬೇಕ್ರಿ. ಈ ಥರ ಕಲರ್ ಬರೋಣ ತೊಗೋಬೇಕು ಹೊರಗೆ. ಈಗ ನಾನು ಏನು ಮಾಡ್ತೀನಿ ರೀ ಒಂದು ಜಾರಿ ಒಳಗೆ ಮತ್ತೊಂದು ಇದ್ರೊಳಗೆ ಪಾತ್ರೆ ಒಳಗೆ ತೊಗೋಬೇಕ್ರಿ ಅದು. ನೋಡ್ರಿ ನಾನು ನಿಮ್ಗೆ ಇನ್ನೊಂದು ಹಾಕಿ ತೋರಿಸ್ತೀನಿ ರೀ. ಹಾಕೋದು ಭಾಳ ಸಿಂಪಲ್ ಇರ್ತದೆ ರೀ. ಯಾಕಂದ್ರೆ ಹಿಟ್ಟು ಎಷ್ಟು ಚಂದ ಮಾಡ್ತೀರಿ ಅಟೆ ಅಂತ ಹಾಕೋದು ಸೋಪ ಆಗ್ತದೆ ರೀ. ಈ ಥರ ಏನು ಮಾಡಿದ್ರಿ ಗೋಲಾಗಿ ತುರ್ಸ್ಕೋತ ಹೋಗೋದ್ರಿಂದ ಹಾಕೋದು ಸೋಪ ಆಗ್ತದೆ ರೀ. ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ನೋಡ್ಬೇಕ್ರಿ. ಇದು ಹಿಂಗೆ ಎತ್ತಲಿಲ್ಲ ಅಂದ್ರೆ ಸ್ವಲ್ಪ ಮೆತ್ತಗೈತೆ ಅಂದ್ರೆ ಬಿಡೋದ್ರಿ. ಇದಕ್ಕೆ ಸ್ಮೂತ್ ಇತ್ತಂದ್ರೆ ಈಗ ಏನು ಮಾಡ್ಬೇಕ್ರಿ ಗ್ಯಾಸ್ ಏನು ಮಾಡ್ಬೇಕ್ರಿ ಫುಲ್ ಹೋಗ್ಬೇಕ್ರಿ. ಈಗ ನೋಡ್ರಿ ಹ್ಯಾಂಗ ಹೊಳಿಸಿ ಹಾಕೋತೀನಿ ರೀ ಅದಕ್ಕೆ. ನೋಡಿರಿ ಈ ಥರ ಮಸ್ತ್ ಕಲರ್ ಬರ್ತವೆ ಮತ್ತು ಭಾಳ ಟೇಸ್ಟಿ ಆಗ್ತದೆ ಮತ್ತು ಭಾಳ ಸಿಂಪಲ್ ರೆಸಿಪಿ ಅದೇ. ಚೂಡದ ಹಾಕೋದು ಈ ಥರ ಮಾಡಿ ಚೂಡದ ಹಾಕ್ಬೇಕ್ರಿ. ಚೂಡ ಎಷ್ಟು ಟೇಸ್ಟಿ ಆಗ್ತವೆ ರೀ. ಮತ್ತು ಉಪ್ಪು ಖಾರ ಚಲೋ ಹೊತ್ತಾಗಿರ್ಬೇಕು ರೀ. ಮತ್ತು ಇದ್ರಾಗ ಹಿಂಗೆ ಹಾಕೋಬೇಕ್ರಿ. ಒಬ್ಬರು ಗರಂ ಎಣ್ಣೆ ಹಾಕೋತಾರೆ, ಏನೇನು ಹಾಕೋತಾರೆ ಕುರ್ಕುರ ಹಾಕೋಲ್ಲ. ನಾವು ಏನೋ ಹಾಕೊಳ್ಳೋರಿ ಅಂತ ಇವು ಕುರ್ಕುರ ಆಗ್ತಾವೆ ರೀ. ನೋಡಿರಿ ಈ ಥರ ಆಗೋಣ ಏನು ಮಾಡ್ಕೋಬೇಕು ಕಲರ್ ಬಣ್ಣ ತೊಗೋಬೇಕ್ರಿ ಹೊರಗೆ. ನೋಡಿ ಎರಡು ಚೆಂದ ಕಲರ್ ಬರ್ತಾವ್ರಿ. ಈಗ ಒಂದು ಪಾತ್ರೆ ಒಳಗೆ ತೊಗೋಬೇಕ್ರಿ ಅದಕ್ಕೆ. ನೋಡಿರಿ ಎಷ್ಟು ಚಂದ ಕುರ್ಕುರಿದು ಸೇವ ಆಗ್ಯಾವ ನೋಡಿರಿ. ಎಣ್ಣೆ ಹಾಕ್ಲಾರ ಏನೂ ಮಾಡ್ಲಾರೆ ಇಷ್ಟು ಚಂದ ಸೇವ ಆಗ್ತಾವ್ರಿ. ನಾನು ವಿಡಿಯೋ ಇಷ್ಟ ಆಗೈತೆ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆದರೆ ಏನು ಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿ ಆಡ್ರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೊಂಡ್ರೆ ಅಲ್ಲಿವರೆಗೆ ಏನು ಮಾಡಿರಿ ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ಬರಿಗೆ ಏನು ಮಾಡಿರಿ ಖುಷಿ ಕೊಡ್ಕೋತೀರಿ. ಇದೇನಾದರೂ ಒಂದು ದೊಡ್ಡ ಸಂಪತ್ತಿ ಅದು. ಬಾಯ್ ಟೇಕ್ ಕೇರ್. ಓಂ ಶಾಂತಿ ಎಲ್ಲರಿಗೂ.